ನಗರದ ನೂತನ ಜಯದೇವ ಆಸ್ಪತ್ರೆಯ ಕಟ್ಟಡದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಶರಣಪ್ರಕಾಶ್ ಪಾಟೀಲ್. ಹೌದು, ಕಲಬುರಗಿ ಜಿಲ್ಲೆಯಲ್ಲಿ ನೂತನ ಜಯದೇವ ಆಸ್ಪತ್ರೆ ಕಟ್ಟಡ ಪೂರ್ಣಗೊಂಡಿದ್ದು ಸಾಧ್ಯವಾದರೆ ಡಿಸೆಂಬರ್ನಲ್ಲಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಗುವುದು ಅಂತ ತಿಳಿಸಿದರು. ಅದೇ ರೀತಿ ನೂತನ ಆಸ್ಪತ್ರೆಗೆ ಬೇಕಾಗುವ ಉಪಕರಣಗಳ ಖರೀದಿಗಾಗಿ ಟೆಂಡರ್ ಕರೆಯಲಾಗಿದೆ. ಬೇಕಾಗಿರುವ ಸಿಬ್ಬಂದಿಗಳ ನೇಮಕಾತಿ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಅಜಯ್ ಸಿಂಗ್ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಆಸ್ಪತ್ರೆ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ಕಲಬುರಗಿ. ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ಒಂದು ಕಾರ್ಯಕ್ರಮ ಎಲ್ಲ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಬಹುಶಃ ಬ್ಯಾಂಗ್ಳೂರು, ಮೈಸೂರು, ಹುಬ್ಳಿ ನಂತರ ಇವಾಗ ಕಲಬುರಗಿಯಲ್ಲಿ ಈ ತಿಂಗಳು ಇದರ ಒಂದು ಉದ್ಘಾಟನೆ ಆಗ್ತಾ ಇದೆ. 371 ಆರ್ಟಿಕಲ್ 371 ತಿದ್ದುಪಡಿಯಾಗಿ 10 ವರ್ಷ ಆಗಿದೆ. ಸೊ ಆ ಒಂದು ಕಾರಣಕ್ಕಾಗಿ 371 ಬೆಡ್ ಇರ್ತಕ್ಕಂಥ ಒಂದು ಸಂಪೂರ್ಣವಾಗಿ ಡೆಡಿಕೇಟ್ ಆಗಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ, ಅದರ ಜೊತೆಯಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ KKRDB ಹಾಟ್ ಲೈನ್ ಕೂಡ ಸುಮಾರು ಒಂದು 50 ಆಂಬ್ಯುಲೆನ್ಸಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಹಬ್ ಅಂಡ್ ಸ್ಪೋಕ್ ಮೆಥಡ್ ಅಲ್ಲಿ ಹಳ್ಳಿಯಲ್ಲೂ ಕೂಡ ನಾವು ಮುಟ್ತಕ್ಕಂಥ ಏನಾದರೂ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಕ್ರೂಷಿಯಲ್ ಅವರ್, ಗೋಲ್ಡನ್ ಅವರ್ ನಾವೇನು ಹೇಳ್ತೀವಿ, ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ವೈದ್ಯಕೀಯ ಶಿಕ್ಷಣ ನಾವೆಲ್ಲ ಒಂದು ಸಹಯೋಗದಿಂದ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಂದ್ರೆ ಆರೋಗ್ಯಕ್ಕೆ ಕೊಡಬೇಕು ಮತ್ತೆ ಶಿಕ್ಷಣಕ್ಕೆ ಕೊಡಬೇಕು ಅಂತ ಒಂದು ವರದಿಯೂ ಕೂಡ ಇದೆ. ಅದರ ಪ್ರಕಾರ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದು ಪ್ರಾರಂಭ ಆಗಿದ್ದು, ಪ್ರಸ್ತಾವನೆ ಆಗಿದ್ದು ನಮ್ಮ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಇದ್ದಾಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವಾಗ ಪ್ರಾರಂಭ ಆಗಿ ಇದು ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೊದಲು 182 ಕೋಟಿ 65 ಲಕ್ಷ, ನಂತರ 40 ಕೋಟಿ ಮತ್ತು ಈ ವರ್ಷವೂ ಕೂಡ ಸುಮಾರು ಒಂದು 78 ಕೋಟಿ ನೇರವಾಗಿ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನ ಒಂದು ಇದೆ. ಇದು ಅನುಕೂಲ ಆಗ್ತದೆ. ಮತ್ತೆ ಇದರ ಜೊತೆಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮೊನ್ನೆ ನಡೆದಿರುವಂತಹ ಸೆಪ್ಟೆಂಬರ್ 17ನೇ ತಾರೀಕಿಗೆ ಕೆಲವು ತೀರ್ಮಾನಗಳು ಏನಾಗಿದೆ, ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಅರ್ಬನ್ CHC, ಅರ್ಬನ್ PHC ಮತ್ತೆ 30 to 50 ಬೆಡ್ ಮೇಲ್ದರ್ಜೆ ಇರ್ತಕ್ಕಂಥ ಆಸ್ಪತ್ರೆಗಳು, 30 ರಿಂದ 100 ಬೆಡ್ ಇರ್ತಕ್ಕಂಥ ಆಸ್ಪತ್ರೆಗಳು ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಆಸ್ಪತ್ರೆಗಳಿಗೆ ಅನುಕೂಲ ಆಗ್ಬೇಕಂತ 857 ಕೋಟಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನುಕೂಲ ಆಗ್ಬೇಕು ಅಂತ ಒಂದು ಪ್ರಸ್ತಾವನೆ ಏನಿದೆ, ಮೊನ್ನೆಯೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರ ಜೊತೆ ನಾವು ಮಾತಾಡಿ ಈಗಾಗಲೇ ಒಂದು 441 ಕೋಟಿ ಅಷ್ಟು ಒಂದು DPR ಕೂಡ ತಯಾರಾಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿಗಾಗಿ ವಿಶೇಷವಾಗಿ ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ರು, ನಮ್ಮ MCH ಆಸ್ಪತ್ರೆಗಳಾಗಿರ್ಬಹುದು, ಕಿದ್ವಾಯಿ ಆಸ್ಪತ್ರೆಗಳಾಗಿರ್ಬಹುದು, ಇಂದಿರಾ ಗಾಂಧಿ ಆಸ್ಪತ್ರೆ ಆಗಿರ್ಬಹುದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬಹುದು, ಇವತ್ತು ನಾವಿಲ್ಲಿರ್ತಕ್ಕಂಥ ಜಯದೇವ ಆಸ್ಪತ್ರೆ, ಇದು ಸಂಪೂರ್ಣವಾಗಿ ನಾವು ಬದ್ಧರಾಗಿದ್ದೀವಿ. ಈ ಒಂದು ಜನರಿಗಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಯೂನಿವರ್ಸಿಟಿ ಹೋಗೋದಿದೆ, ಅಲ್ಲಿ ಬರ್ತಿರಲ್ಲ ಮಾಡ್ತೀವಿ. ಯಾಕಂದ್ರೆ ಅದು ಬಿಲ್ಡಿಂಗ್ ಡೆಮಾಲಿಷನ್ಗೆ ವೇಟ್ ಮಾಡ್ತಾ ಇದ್ದೀವಿ. ಜಯದೇವ ಶಿಫ್ಟ್ ಆದಮೇಲೆ ಅವೆರಡು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅವೆರಡು ಪ್ರಾರಂಭ ಆಗ್ತಿದೆ. ಅದಾದಮೇಲೆ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಇದನ್ನು ಕೂಡ ನಮಗೆ ಯೂನಿವರ್ಸಿಟಿಯವರು 10 ಎಕರೆ ಜಾಗ ಕೊಟ್ಟಿದ್ದಾರೆ. ಆ 10 ಎಕರೆ ಜಾಗದಲ್ಲಿ ಒಂದು 92 ಕೋಟಿ ವೆಚ್ಚದಲ್ಲಿ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಇದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇದು ಕೇವಲ ಬೆಂಗಳೂರಲ್ಲಿ ಮಾತ್ರ ಇದೆ. ಅದರ ಮೊದಲನೇ ಬ್ರಾಂಚ್ ಕಲಬುರಗಿಗೆ ಮಾಡ್ತಾ ಇದ್ವಿ, ಮತ್ತೆಲ್ಲೂ ಇಲ್ಲ ರಾಜ್ಯದಲ್ಲಿ. ಒಂದು ಬೆಂಗಳೂರು, ಎರಡನೇದು ಕಲಬುರಗಿ. ಹಾಗಾಗಿ ಅದನ್ನು ಕೂಡ ನಾವು ಅಡಿಗಲ್ ಮಾಡ್ತಾ ಇದ್ವಿ. ಅದು ಟೆಂಡರ್ ಪ್ರೊಸೆಸ್ಸಲ್ಲಿದೆ, ಅದನ್ನು ಕೂಡ ಮಾಡ್ತೀವಿ. ಅದಲ್ಲದೆ ಇವತ್ತು ನಾವು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಾವು ಅಡಿಗಲನ್ನು ಹಾಕಿದ್ವಿ. ಅದಕ್ಕೆ ಅಂದರೆ ನಮ್ಮ ಬರ್ನ್ಸ್ ಯೂನಿಟ್ಗೆ ಮತ್ತು ಬರ್ನ್ಸ್ ಯೂನಿಟ್ ಕೆಲಸ ನಡೀತಾ ಇದೆ. 1 ಸ್ಲ್ಯಾಬ್ ಬಿದ್ದಿದೆ ಆಲ್ರೆಡಿ. ಆಮೇಲೆ ಒಂದು ಕ್ಯಾನ್ಸರ್ ಆಸ್ಪತ್ರೆ, 150 ಬೆಡ್ಡಿನ ಒಂದು ಕ್ಯಾನ್ಸರ್ ಆಸ್ಪತ್ರೆ ಒಂದು ಅಡಿಷ್ನಲ್ ಆಗಿ ಕೂಡ ಈಗಾಗಲೇ ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿದೆ. ಡಿಮೋಲೇಷನ್ ಮಾಡಬೇಕಾಗಿದ್ದು ಡಿಮೋಲೇಷನ್ ಕೆಲಸ ಪ್ರಾರಂಭ ಆಗಿದೆ. ಇವೆಲ್ಲ ನಾವು ಕಲಬುರಗಿಯ ಜನತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಯದೇವ ಆಸ್ಪತ್ರೆ, ತಾಯಿ ಮಗು ಆಸ್ಪತ್ರೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಕ್ರಿಟಿಕಲ್ ಕೇರ್ ಯೂನಿಟ್ ಮತ್ತು ಒಂದು
ಕಿದ್ವಾಯಿ 150 ಬೆಡ್ಡಿನ ಒಂದು ಆಸ್ಪತ್ರೆ. ಇವೆಲ್ಲ ಸವಲತ್ತನ್ನು ಕಲಬುರಗಿಗೆ ಇದೊಂದು ಡಿವಿಷನಲ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಜನರು ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ KKRDBಯ ಸಹಯೋಗದಿಂದ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಕಲಬುರಗಿಯಲ್ಲಿ ನಮ್ಮ ITI ಕಾಲೇಜ್, ಸರ್ಕಾರಿ ITI ಕಾಲೇಜು ಒಂದು ಭಾಳ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕಾಲೇಜು. ಅದಕ್ಕೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಈಗಾಗಲೇ ಟೆಂಡರ್ ಆಗಿದೆ, ಅದನ್ನು ಕೂಡ ಅಡಿಗಲ್ ಮಾಡ್ತಾ ಇದ್ದೀವಿ ಅದೇ ಜಾಗದಲ್ಲಿ. ಮತ್ತೆ ಇನ್ನೂ ಒಂದು ಕಲಬುರಗಿಯಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್. ಈಗ ಇಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಏನಂದರೆ ಒಂದು ಅಗ್ರಿಮೆಂಟ್ ಸೈನಿಂಗ್ ಕಾರ್ಯಕ್ರಮ ಇದೆ. ಏನಂದ್ರೆ 25 ಎಕರೆ ಅವರು ನಮಗೆ ಲೀಸ್ ಮೇಲೆ ಕೊಡ್ತಾ ಇದ್ದಾರೆ. ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. KKRDB ಸಹಯೋಗದಿಂದ ಅದು ಮಾಡ್ತಾ ಇದ್ದೀವಿ. ಅದಾದಮೇಲೆ ಒಂದು ಕೊಪ್ಪಳಲ್ಲೂ ಕೂಡ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಒಂದು ಸ್ಕಿಲ್ ಪಾರ್ಕ್ 300 ಕೋಟಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಪಾರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ಮೈಸೂರಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಮಾಡ್ತಾ ಇದ್ದಾರೆ. ವರ್ಣಾದಲ್ಲಿ ಮೈಸೂರಿನ ವರ್ಣಾದಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳು ಯಾರು ಯುವ ನಿಧಿಯಲ್ಲಿ ಎನ್ರೋಲ್ ಆಗ್ತಾ ಇದ್ದಾರೆ, ಎನ್ರೋಲ್ ಆಗಿರೋ ಮಕ್ಕಳನ್ನು ಇವತ್ತು ನಾವು ಅವರಿಗೆ ಬರೀ ನಾವು ಹಣ ಕೊಟ್ಟರೆ ಸಾಲದು ಅಂಥೇಳಿ ಅವ್ರಿಗೆ ಅಡಿಷ್ನಲ್ ಸ್ಕಿಲ್, ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಸದುದ್ದೇಶದಿಂದ ಇವೆಲ್ಲ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇನ್ನು ಕಾಲ್ ಮಾಡಿಲ್ಲ, ಮಾಡ್ತಾರೆ, ಕಾಲ್ ಮಾಡ್ತಾರೆ. ಕ್ಲಾರಿಟಿ ಏನು ಬೇಕಾಗಿಲ್ಲ, ಅವಶ್ಯಕತೆ ಇರಲ್ಲ. ಕೇಳಿ, ಮಾಹಿತಿ ಅವಶ್ಯಕತೆ ಇಲ್ಲ. ಕಾಲ್ ಮಾಡಿದಾಗ ಅಪ್ಲೈ ಮಾಡ್ಬೇಕು. ಆ ತರ ಮಾಡಿದವರಿಗೆ ಈಗಾಗಲೇ ಜೈಲಲ್ಲಿದ್ದಾರೆ. ಯಾರು ಕೆಲವು ಜನ ನಾವು ಅಲ್ಲಿ ನಿಮ್ಗೆ ಜಯದೇವದಲ್ಲಿ ನೌಕರಿ ಕೊಡಿಸ್ತೀವಿ ಅಂತ ದುಡ್ಡು ತಗೊಂಡ್ರೆಲ್ಲ ಜೈಲಲ್ಲಿದ್ದಾರೆ. ಅವ್ರು ಜೈಲಿಗೆ ಹಾಕಿದ್ದಾರೆ. ಅದಕ್ಕೆ ಅಧಿಕೃತವಾಗಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ರಿಕ್ರೂಟ್ಮೆಂಟ್ ಕಾಲ್ ಮಾಡೋ ತನಕ ಯಾರು ಇದಕ್ಕೆ ಮೋಸ ಹೋಗ್ತಾರೆ. ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಮೇಲ್ಮನೆಯ ಸದಸ್ಯರು, ಕಲ್ಯಾಣ ಕನ್ನಡ ಅಭಿವೃದ್ಧಿ ಕಾರ್ಯದರ್ಶಿಗಳು, ಜಯದೇವ ಕಾರ್ಯದರ್ಶಿ, 24 ಡಾಕ್ಟರ್ಸು, ಆಮೇಲೆ ಇವರಿಗೆ ಅವಶ್ಯಕತೆ ಇರ್ತಕ್ಕಂಥ ಸಿಬ್ಬಂದಿ, ಟೆಕ್ನಿಷಿಯನ್ಸು ಅದೆಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಇದು ಆಲ್ರೆಡಿ ಜಯದೇವ ಅಂತ ಹೆಸರಿಡೋದು, ಇನ್ನೊಂದು ಹೆಸರಿಡೋಕೆ ಬರಲ್ಲ. ಆಲ್ರೆಡಿ ಜಯದೇವ ಅಂತ ಇರೋದ್ರಿಂದ, ಆಲ್ರೆಡಿ ನೇಮ್ ಇರೋದ್ರಿಂದ ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ. ಆಮೇಲೆ ಇದು ಡೇಟನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದಕ್ಕೆ ಡೇಟ್. ಆಮೇಲೆ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಭಾಳ ದೊಡ್ಡ ಒಂದು ಕೊಡುಗೆ ಆಗಿದೆ. ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈಗ ಕಲಬುರಗಿಯಲ್ಲಿ ಈಗಾಗಲೇ ನಡೀತಾ ಇರ್ತಕ್ಕಂಥ ಆಸ್ಪತ್ರೆ ಇವತ್ತು ಅದು ನೀವು ಹೋಗಿ ನೋಡಿದರೆ ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ. ಅಷ್ಟೊಂದು ಜನರಿಗೆ ಅದು ಉಪಯುಕ್ತ ಆಗಿರ್ತಕ್ಕಂಥ ಆಸ್ಪತ್ರೆ ಇದೆ. ಹಾಗಾಗಿ ಕಲಬುರಗಿ ಜಯದೇವ ಆಸ್ಪತ್ರೆ ಪ್ರಾರಂಭ ಆದಮೇಲೆ ಖಂಡಿತವಾಗಿ ಇಲ್ಲಿನ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಇದು ಒಂದು 10 ವರ್ಷ ಆರ್ಟಿಕಲ್ 371J ಇಂಪ್ಲಿಮೆಂಟ್ ಆಗಿ ಇದೊಂದು ಸಾಧನೆ, ಇದೊಂದು ಕೊಡುಗೆ. 10 ವರ್ಷದ ನೆನಪಿನಲ್ಲಿ ಈ ಒಂದು ಜಯದೇವ ಆಸ್ಪತ್ರೆ ಈ ಭಾಗದ ಜನರಿಗೆ ಇದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಜಯದೇವ ಆಸ್ಪತ್ರೆ ಒಂದು ಬೆಂಗಳೂರಲ್ಲಿ ಮತ್ತು ಒಂದು ಮೈಸೂರಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಹೊಸ ಕಟ್ಟಡಕ್ಕೆ ಈ ತಿಂಗಳು ನಾವು ಇಲ್ಲಿ ಬರ್ತಾ ಇದ್ದೀವಿ. ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ನಾವೊಂದು ಜಯದೇವ ಆಸ್ಪತ್ರೆಯನ್ನು ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ, ಕಟ್ಟಡ ಕೆಲಸ ನಡೀತಾ ಇದೆ. ಹಾಗಾಗಿ
ಮುಂದಿನ ವರ್ಷ ಡಿಸೆಂಬರ್ ಒಳಗೆ ನಾವು ಅದು ಸಂಪೂರ್ಣ ಮಾಡಬೇಕು. ಅದನ್ನು ಕೂಡ ಯಾಕಂದರೆ ಪ್ರತಿ ಡಿವಿಷನ್ಗೊಂದು ಜಯದೇವ ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಕೊಟ್ಟಿದ್ದಾರೆ, ಆಗಿದೆ 78 ಕೋಟಿಯನ್ನು. ಅದಾದಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಇನ್ನೂ 2 ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಅದಕ್ಕೆ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ. ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸು ಟೆಂಡರ್ ಕೂಡ ಆಗಿದೆ, ಅವೆಲ್ಲ ಇನ್ಸ್ಟಾಲ್ ಕೂಡ ಆಗ್ತಾ ಇದೆ. ಅದಾದಮೇಲೆ ನಮ್ಮ ಏನು ಮೇನ್ ಹಾಸ್ಪಿಟ್ಲ್ ಇದೆ, ಜಿಮ್ಸ್ ಆಸ್ಪತ್ರೆಯ 8, 9, 10 3 ಅಂತಸ್ತು ನಾವು ಸೂಪರ್ ಸ್ಪೆಷಾಲಿಟಿಗೆ ಕಾಯ್ದಿರಿಸಿದ್ದೀವಿ. ಅದು ಒಂದು 2-3 ತಿಂಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಆಗ್ತದೆ. ಅಲ್ಲಿ ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ನ್ಯೂರೋ ಸರ್ಜರಿ, ನ್ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ ಇವೆಲ್ಲ ಸೂಪರ್ ಸ್ಪೆಷಲೈಸೇಷನ್ ಏನು ಡಿಪಾರ್ಟ್ಮೆಂಟ್ಸ್ ಇವೆ, ಇದನ್ನು ಎಸ್ಟಾಬ್ಲಿಷ್ ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಕೂಡ ಯೋಜನೆ. ಅದು ವರದಿ ಕೊಟ್ಟಿದ್ದಾರೆ, ಪ್ರಿಲಿಮಿನರಿ. ಡಿಟೇಲ್ ಆಗಿ ಯಾರ್ಯಾರ ಕಾರಣ ಅಂತೇಳಿ ಇನ್ನೂ ಕೊಟ್ಟಿಲ್ಲ. ಆದರೆ ಮಗು ಸಿಕ್ಕಿದೆ. ಯಾಕಂದರೆ ಪೊಲೀಸ್ ಇಲಾಖೆ ಭಾಳ ಇಮಿಡಿಯೇಟ್ ಆಗಿ ಮಾಡಿ, ಆಮೇಲೆ ಅಲ್ಲಿ CCTV ಕ್ಯಾಮ್ರಾಗಳನ್ನು ಕೂಡ ಇದು ಇರೋದ್ರಿಂದ ಎಲ್ಲೆಲ್ಲಿ ಹೋಗಿದೆ, ಏನೇನು ಹೋಗಿದೆ ಅಂಥೇಳಿ ಅದು ಅತಿ ಶೀಘ್ರದಲ್ಲೇ ಪತ್ತೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ರೀತಿ ಘಟನೆ ಮುಂದೆ ಮಳಕಳ್ತಾ ಇರ್ತಕ್ಕಂಥ ಒಂದು ಏನೇನು ಅಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ನಾವು ಸೂಚನೆ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಹಾಗೆ ಆ ವರದಿ ಬಂದ ಮೇಲೆ ಅದು ಮಾಡ್ತೀವಿ. ಇದಾದಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ತಾಯಿ ಮಗು ಆಸ್ಪತ್ರೆ, ಅದು ನಮ್ಮ ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಟೆಂಡರ್ ಆಗಿದೆ. ಆದರೆ ಯಾಕೆ ಪೆಂಡಿಂಗ್ ಇದೆ ಅಂದರೆ ಆ ಒಂದು ಹಳೆ ಆಸ್ಪತ್ರೆ ಅವರು ಶಿಫ್ಟ್ ಆದಮೇಲೆ, ಅಂದರೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಹೊಸ ಬಿಲ್ಡಿಂಗಲ್ಲಿ ಶಿಫ್ಟ್ ಆದಮೇಲೆ, ಯಾಕಂದರೆ ಅದು ನಮ್ಮ ಏನು ಜಯದೇವ ಏನು ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಶಿಫ್ಟ್ ಆಗಬೇಕು. ಅಲ್ಲಿ ಶಿಫ್ಟ್ ಆದಮೇಲೆ ಹಳೆ ಆಸ್ಪತ್ರೆ ಡಿಮಾಲಿಷ್ ಮಾಡಿ ಅಲ್ಲಿ 2 ಆಸ್ಪತ್ರೆ ಬರ್ತವೆ. ಒಂದು 50 ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟು, ಆಮೇಲೆ 200 ಬೆಡ್ಡಿನ ಮದರ್ ಆ್ಯಂಡ್ ಚೈಲ್ಡ್.